ಸೋದೆ ಪರ್ಯಾಯೋತ್ಸವಕ್ಕೆ ಪುತ್ತಿಗೆ ಶ್ರೀಗಳಿಗೆ ಆಹ್ವಾನ ನೀಡದ ವಿಚಾರ ಅಷ್ಟಮಠಾಧೀಶರ ಬೀದಿ ರಂಪಾಟವಾಗಿ ಪರಿಣಮಿಸಿದೆ. ವಿವಾದದ ಬಗ್ಗೆ ಪೇಜಾವರ ಶ್ರೀಗಳ ನಿಲುವು ಖಂಡಿಸಿ ಪುತ್ತಿಗೆ ಶ್ರೀಗಳು ಉಪವಾಸಕ್ಕೆ ಮುಂದಾಗಿದ್ದಾರೆ. ವಿವಾದ ಬಗೆಹರಿಸಲು ಪೇಜಾವರ ಶ್ರೀ ಪ್ರಯತ್ನಿಸಿಲ್ಲ ಅಂತ ಆರೋಪಿಸಿ ನಾಳೆಯಿಂದ ಅನಂತೇಶ್ವರ ದೇವಾಲಯದಲ್ಲಿ ಉಪವಾಸ ನಡೆಸುವುದಾಗಿ ಹೇಳಿದ್ದಾರೆ. ಇನ್ನೊಂದೆಡೆ ಅಷ್ಟಮಠಗಳಲ್ಲಿ ಸಂಪ್ರದಾಯ ನಿಷ್ಠ ಯತಿಗಳು ಎಂದೇ ಪರಿಗಣಿತರಾದ ಕೃಷ್ಣಾಪುರ, ಪಲಿಮಾರು ಹಾಗೂ ಸ್ವತಃ ಪೇಜಾವರ ಮಠದ ಕಿರಿಯ ಸ್ವಾಮೀಜಿಗಳು ಪುತ್ತಿಗೆ ಸ್ವಾಮೀಜಿಯೊಂದಿಗೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ಒಪ್ತಾ ಇಲ್ಲ. ವಿವಾದದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಆಚಾರ್ಯ ಪುತ್ತಿಗೆ ಸ್ವಾಮೀಜಿಯನ್ನ ಪರ್ಯಾಯಕ್ಕೆ ಕರೆಯಬೇಕಿತ್ತು ಎಂದಿದ್ದಾರೆ. ಮಠೀಯ ಬಹಿಷ್ಕಾರ ಇದು ಸಾಧುವಲ್ಲ, ಇದು ಒಳ್ಳೆಯದಲ್ಲ. ಈ ದೃಷ್ಟಿಯಲ್ಲಿ ಇಂಥ ಒಂದು ಪ್ರಮುಖ ವಿಚಾರದ ಬಗ್ಗೆ ಪೇಜಾವರ ಶ್ರೀಗಳು ಸಾಕಷ್ಟು ಇಚ್ಛಾಶಕ್ತಿಯನ್ನು ತೋರ್ಪಡಿಸ್ತಾ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಪೇಜಾವರ ಶ್ರೀಗಳ ಮೇಲೆ ಒತ್ತಾಯವನ್ನು ನಾವು ಹಾಕುವುದಕ್ಕೋಸ್ಕರ ಉಪವಾಸದ ಒಂದು ಸತ್ಯಾಗ್ರಹದ ಕಾರ್ಯಕ್ರಮವನ್ನು ನಾವು ಆಲೋಚಿಸಿದ್ದೇವೆ. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲ್ ಅವರಿಂದ. ಶಶಿಧರ್, ಈಗೇನು ಉಡುಪಿಯ ಅಷ್ಟಮಠಗಳ ರಂಪಾಟ ಬೀದಿಗೆ ಬಿದ್ದಿದೆ, ಈ ರಂಪಾಟ, ಈ ಗೊಂದಲವನ್ನು ಪರಿಹರಿಸೋದಕ್ಕೆ ಪೇಜಾವರ ಶ್ರೀಗಳು ಯಾಕೆ ಪ್ರಯತ್ನ ಪಡ್ತಾ ಇಲ್ಲ? ಅಂದರೆ ಪೇಜಾವರ ಶ್ರೀಗಳಿಗೂ ಕೂಡ ಇವರು ಪರ್ಯಾಯ ಪೀಠೋತ್ಸವದಲ್ಲಿ ಭಾಗವಹಿಸೋದು ಬೇಡ ಅಂತ ಇದೆಯಾ, ಹೇಗೆ? ಈ ರೀತಿಯ ಆರೋಪಗಳನ್ನೇ ಪುತ್ತಿಗೆ ಶ್ರೀಗಳು ಕೂಡ ಬಹಳ ಮುಖ್ಯವಾಗಿ ಮಾಡ್ತಾ ಇದ್ದಾರೆ. ಏನಂದ್ರೆ ಪೇಜಾವರ ಶ್ರೀಗಳು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂದ್ರೆ ಪುತ್ತಿಗೆ ಶ್ರೀಗಳನ್ನು ಆಹ್ವಾನಿಸಿದ್ರೆ ನಾನು ಪರ್ಯಾಯದಲ್ಲಿ ಭಾಗವಹಿಸೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಆದ್ರಿಂದ ಪುತ್ತಿಗೆ ಶ್ರೀಗಳನ್ನು ಆಹ್ವಾನಿಸಬಹುದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಹೇಳಿಕೆಯನ್ನು ಕೊಟ್ಟದನ್ನು ಹೊರತುಪಡಿಸಿದ್ರೆ ಪೇಜಾವರ ಶ್ರೀಗಳು ತಾನು ಈ ಒಂದು ಪರ್ಯಾಯದಲ್ಲಿ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ ಅನ್ನುವಂಥದ್ದು ಪುತ್ತಿಗೆ ಶ್ರೀಗಳು ಮಾಡಿರುವಂತಹ ನೇರ ಆರೋಪ. ಮತ್ತು ಇದೇ ಆರೋಪವನ್ನು ಇಟ್ಟುಕೊಂಡು ಅವರು 17ನೇ ತಾರೀಕಿಗೆ ಅಂದ್ರೆ ನಾಳೆಯ ದಿನ ಬೆಳಗಿನಿಂದ ಉಪವಾಸವನ್ನು ಆರಂಭಿಸ್ತಾ ಇದ್ದೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇಲ್ಲಿ ನೇರ ಸಂಘರ್ಷ ಇರುವಂತಹದ್ದು ಸೋದೆ ಮಠ ಮತ್ತು ಪುತ್ತಿಗೆ ಮಠದ ನಡುವೆ. ಆದ್ರೂ ಕೂಡ ಹಿರಿಯ ಯತಿಗಳು ಅನ್ನೋ ಕಾರಣಕ್ಕೆ ಪೇಜಾವರ ಶ್ರೀಗಳು ಈ ಹಿರಿಯ ಶ್ರೀಗಳು ಅನ್ನೋ ಕಾರಣಕ್ಕೆ ಪೇಜಾವರ ಶ್ರೀಗಳನ್ನು ಈ ಒಂದು ವಿವಾದದಲ್ಲಿ ಎಳೆದು ತರಲಾಗಿದೆ. ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಪೇಜಾವರ ಶ್ರೀಗಳು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ದೃಷ್ಟಿಯಿಂದ ಅಂತ ಹೇಳಿದ್ರೆ ಉಡುಪಿಯಲ್ಲಿ 8 ಮಠಗಳಿವೆ. 8 ಮಠಗಳು ಕೂಡ ಸ್ವತಂತ್ರವಾಗಿ ತಮ್ಮದೇ ಆದ ಅಭಿಪ್ರಾಯವನ್ನು ಹೊಂದಲಿಕ್ಕೆ ಸ್ವತಂತ್ರರಾಗಿದ್ದಾರೆ. ಸ್ವತಃ ತಮ್ಮ ಶಿಷ್ಯರೇ ಈ ಒಂದು ಅಭಿಪ್ರಾಯಕ್ಕೆ ಪೂರಕವಾದ ಒಂದು ಅಭಿಪ್ರಾಯವನ್ನು ಹೊಂದಿಲ್ಲ. ಆದ್ರಿಂದ 8 ಮಠಾಧೀಶರನ್ನ ಇಲ್ಲಿ ಒಪ್ಪಿಸುವುದು ನನಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಸರ್ಕಾರ ಕೂಡ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಡಾಕ್ಟರ್ ವೇಸಾಚಾರ್ಯ ಅವರು ಕೂಡ ಸೋದೆ ಶ್ರೀಗಳ ಒಂದು ಮನವೊಲಿಸುವ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಿ ನಿನ್ನೆ ಅವರು ಹೇಳಿದ್ದಾರೆ. ಆದ್ರೆ ಸೋದೆ ಶ್ರೀಗಳು ತನ್ನಿಂದ ತಪ್ಪಾಗಿದೆ. ಸೋದೆ ಇವರೇನು ಪುತ್ತಿಗೆ ಶ್ರೀಗಳ ಹೆಸರನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಕೈಬಿಟ್ಟದ್ದು ಒಂದು ದೋಷ ಆಗಿದೆ, ಹೌದು. ಆದ್ರೆ ತನಗೆ ಇದರಲ್ಲಿ ಅಸಹಾಯಕತೆ ಇದೆ ಅನ್ನುವಂಥ ಮಾತನ್ನ ಸೋದೆ ಶ್ರೀಗಳು ನನ್ನೊಂದಿಗೆ ಹೇಳ್ಕೊಂಡಿದ್ದಾರೆ. ಕರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಅನ್ನುವಂಥ ಮಾತನ್ನ ಡಾಕ್ಟರ್ ವೇಸಾಚಾರ್ಯ ಅವರು ಕೂಡ ಈಗ ತಿಳಿಸಿದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ವಿಚಾರ ಏನಂತ ಹೇಳಿದ್ರೆ ಅಷ್ಟಮಠಗಳ ಪೈಕಿ ಏನು ಈ ಸಮಾನ ಅವಕಾಶಗಳನ್ನು ಹೊಂದಿರುವಂತಹ ಕೃಷ್ಣಾಪುರ ಮಠ, ಪಲಿಮಾರು ಮಠ ಮತ್ತು ಸ್ವತಃ ಪೇಜಾವರ ಶ್ರೀ ಕಿರಿಯ ಯತಿಗಳೇನಿದ್ದಾರೆ ಅವರು ಏನು ಪುತ್ತಿಗೆ ಶ್ರೀಗಳೊಂದಿಗೆ ಒಂದು ಸಮಾನ ವೇದಿಕೆಯನ್ನು ಹಂಚಿಕೊಳ್ಳುವುದಕ್ಕೆ ಸಿದ್ಧರಿಲ್ಲ. ಇದು ಈಗಿನ ವಿಚಾರ ಅಲ್ಲ. 14 ವರ್ಷಗಳಿಂದ ಯಾವಾಗ ಪೇಜಾವರ ಪುತ್ತಿಗೆ ಶ್ರೀಗಳು ವಿದೇಶಿಯಾನವನ್ನು ಕೈಗೊಂಡರು ಅಂದಿನಿಂದ ಆರಂಭಗೊಂಡು ಈವರೆಗೂ ಕೂಡ ಈ ಒಂದು ವಿವಾದ ಮುಂದುವರಿತಾ ಇದೆ. ಈಗ ಏನಂದ್ರೆ ಈಗ ಸೋದೆ ಪರ್ಯಾಯದ ಒಂದು ಅವಧಿಯಲ್ಲಿ ಈ ವಿವಾದ ತಾರಕಕ್ಕೇರಿದೆ ಅಂತಾನೆ ಹೇಳ್ಬಹುದು. ಇದಕ್ಕೆ ಪೂರ್ವಭಾವವಾಗಿ 2008-10 ಸಂದರ್ಭದಲ್ಲಿ ಪುತ್ತಿಗೆ ಶ್ರೀಗಳು ಪೀಠಾರೋಹಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇದೇ ಜಿಜ್ಞಾಸೆಗಳು ಆರಂಭಗೊಂಡಿದ್ವು. ಆಗ ತನ್ನ ವಿರುದ್ಧವಾಗಿ ಎಷ್ಟೊಂದು ಸಂಘಟನಾತ್ಮಕವಾಗಿ ಹೋರಾಟವನ್ನು ರೂಪಿಸಿದ್ರು ಪೇಜಾವರ ಶ್ರೀಗಳು. ಈಗ ನನಗೆ ಪೂರಕವಾಗಿ ಅಷ್ಟೊಂದು ಸಂಘಟನಾತ್ಮಕ ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ, ಚಳವಳಿಗಳನ್ನು ಮಾಡ್ತಾ ಇಲ್ಲ, ಹೋರಾಟವನ್ನು ಮಾಡ್ತಾ ಇಲ್ಲ, ನನ್ನ ಪರವಾಗಿ ನಿಲ್ತಾ ಇಲ್ಲ ಅನ್ನುವಂಥದ್ದು ಪುತ್ತಿಗೆ ಶ್ರೀಗಳ ಆರೋಪ. ಇದೇ ಕಾರಣಕ್ಕೆ ಅವರು ನಾಳೆಯಿಂದ ಉಪವಾಸವನ್ನು ಆರಂಭಿಸ್ತಾ ಇದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅರವಿಂದ್, ಶಶಿಧರ್, ಇವಾಗ ಹಾಗಾದ್ರೆ ಈ ಒಂದು ಗೊಂದಲ ಪರಿಹಾರ ಆಗಬೇಕು, ಬಗೆಹರಿಬೇಕು ಅಂತಂದ್ರೆ ಹಾಗಾದ್ರೆ ಮುಖ್ಯಮಂತ್ರಿಗಳ ಮಧ್ಯಪ್ರವೇಶ ಮಾತ್ರ ಸಾಧ್ಯನಾ ಅಂತ? ಆ ಒಂದು ಸಾಧ್ಯತೆಯ ಬಗ್ಗೆ ಕೂಡ ಸಾರ್ವಜನಿಕ ಚರ್ಚೆ ಆರಂಭ ಆಗಿದೆ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಒಂದು ಪರ್ಯಾಯ ಸ್ವಾಗತ ಸಮಿತಿಗೆ ಗೌರವಾಧ್ಯಕ್ಷರಾಗಿ ಸ್ವತಃ ಮುಖ್ಯಮಂತ್ರಿಗಳಿರ್ತಾರೆ. ಅದಕ್ಕೆ ಕಾರಣ ಅವರು ಮೂಲತಃ ಕರಾವಳಿಯವರು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಅವರು ಒಂದೆರಡು ಸಭೆಯನ್ನು ಕೂಡ ಈ ಹಿಂದೆ ಅಡ್ರೆಸ್ ಮಾಡಿದ್ರು ಸ್ವಾಗತ ಸಮಿತಿಗೆ ಸಂಬಂಧಪಟ್ಟ ಹಾಗೆ. ಈ ಎಲ್ಲ ಒಂದು ಬೆಳವಣಿಗೆಯನ್ನು ಕೂಡ ಅವರು ಗಮನಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾಳೆ ಅವರು ಉಡುಪಿಗೆ ಬರುವವರಿದ್ದಾರೆ. ಪರ್ಯಾಯದ ಪೂರ್ವಭಾವಿ ದಿನವಾಗಿ ನಾಳೆ ಅವರು ಉಡುಪಿಗೆ ಬರುವವರಿದ್ದಾರೆ. ಅವರೇನಾದ್ರೂ ಪ್ರಯತ್ನ ಮಾಡಬೇಕು ಅನ್ನುವಂತಹ ಒತ್ತಾಯ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಪಟ್ಟು ಸಡಿಲಿಸಲು ಅಷ್ಟಮಠಗಳ ಪೈಕಿ 3 ಮಠಾಧೀಶರು ತಯಾರಿಲ್ಲದ ಕಾರಣ ಏನಾಗ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತು ಶಶಿಧರ್, ಈಗೇನು ಉಪವಾಸ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪುತ್ತಿಗೆ ಶ್ರೀಗಳು, ಈ ಉಪವಾಸ ನಿರ್ಧಾರವನ್ನ ಕೈಬಿಡಿ ಅಂತ ಹಾಗಾದ್ರೆ ಈ ಅಷ್ಟಮಠಗಳ ಯತಿಗಳಲ್ಲಿ ಯಾರೂ ಕೂಡ ಪ್ರಯತ್ನ ಪಡ್ತಾ ಇಲ್ವಾ?
ಇಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಅಷ್ಟಮಠಗಳ ಯತಿಗಳಲ್ಲಿ ಬಹುಮತ ಯಾವ ಕಡೆ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಯಾವಾಗಲೂ ಗಮನಕ್ಕೆ ಬರುವಂತಹದ್ದು. ಮೇಲ್ನೋಟಕ್ಕೆ ಬಹುಮತ ಪುತ್ತಿಗೆ ಶ್ರೀಗಳನ್ನು ಆಹ್ವಾನಿಸಬಾರದು ಅನ್ನೋ ರೀತಿಯಲ್ಲಿ ಇದೆ ಅಂತ ಕಾಣ್ತದೆ. ಅದೇ ಕಾರಣಕ್ಕೆ ಯಾವುದೇ ಒಂದು ಪ್ರಯತ್ನ ಈ ನಿಟ್ಟಿನಲ್ಲಿ ಆಗ್ತಾ ಇಲ್ಲ. ಬಹಳ ಮುಖ್ಯವಾಗಿ ಸ್ವದೇಶಿಗಳು ಅತ್ಯಂತ ಎಳೆಯ ವಯಸ್ಸಿನವರು. ಆದ್ರಿಂದ ಈ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವತಃ ಪೇಜಾವರ ಶ್ರೀಗಳ ಮಾರ್ಗದರ್ಶನ ಅವರಿಗೆ ಅಗತ್ಯ ಇದೆ. ಪೇಜಾವರ ಶ್ರೀಗಳು ಇದನ್ನೆಲ್ಲ ಸಂಘಟಿಸಬೇಕು, ಅಷ್ಟಮಠಾಧೀಶರ ಸಭೆ ಮಾಡಬೇಕು. ಮತ್ತು ಏನು ತನ್ನವರಿಗೆ ಆಹ್ವಾನ ನೀಡಲಿಲ್ಲ ಒಂದು ಕಡೆಯಿಂದ, ಮತ್ತೊಂದು ಕಡೆಯಿಂದ ಏನು ಪಟ್ಟದ ದೇವರ ಪೂಜೆಗೆ ಬರುವಂತಹ ಒಂದು ಸಂಪ್ರದಾಯ ಇದೆ, ಅದನ್ನು ಕೂಡ ಸೋದೆ ಮಠ ಪಾಲಿಸಿಲ್ಲ. ಎಲ್ಲ ಹಿನ್ನೆಲೆಯಲ್ಲಿ ಪೇಜಾವರ ಶ್ರೀಗಳೇ ನೇತೃತ್ವ ವಹಿಸಿಕೊಂಡು ಈ ವಿವಾದವನ್ನು ಬಗೆಹರಿಸಬೇಕು ಅನ್ನೋಂತ ಒತ್ತಾಯವನ್ನ ಪುತ್ತಿಗೆ ಶ್ರೀಗಳು ಮಾಡಿದ್ದಾರೆ. ಮತ್ತು ಬಹಳ ಮುಖ್ಯವಾದ ಅಂಶ ಏನಂದ್ರೆ ಸೋದೆ ಶ್ರೀಗಳಿಗೆ ವಿರುದ್ಧವಾಗಿ ಅವರಿಲ್ಲಿ ಉಪವಾಸವನ್ನು ಕೂರ್ತಾ ಇಲ್ಲ, ಪೇಜಾವರ ಶ್ರೀಗಳು ಇದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಆರೋಪವನ್ನು ಹೊರಿಸಿಕೊಂಡು ಅವರು ಉಪವಾಸವನ್ನ ಕೂರ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳಿಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಇವತ್ತು ಸ್ವತಃ ಪೇಜಾವರ ಶ್ರೀಗಳು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಓಕೆ ಶಶಿಧರ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.